ಈ ರಸ್ತೆನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಕೋಟಿ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಆದರೆ ಅದ್ರ ಹಿಂದೆ ಇರುವಂತಹ ಉದ್ದೇಶ ಟ್ರಾಫಿಕ್ ಜಾಮ್ನ ಕಡಿಮೆ ಮಾಡುವಂಥದ್ದಾಗ್ಲಿ ಅಲ್ಲ, ಅಥವಾ ಪ್ರಯಾಣದ ಸಮಯನ ಕಡಿಮೆ ಮಾಡುವಂಥದ್ದಾಗ್ಲಿ ಅಲ್ಲ. ಇದ್ರ ಹಿಂದೆ ಇರುವಂತಹ ಉದ್ದೇಶನೇ ಬೇರೆ. ಒಂದು ರಸ್ತೆ ನಿರ್ಮಾಣದ ಹಿಂದೆ ಸಾಮಾನ್ಯವಾಗಿ ಜನರಿಗೆ ಅನುಕೂಲ ಆಗುವಂಥದ್ದಿರುತ್ತೆ, ವ್ಯಾಪಾರ ವಹಿವಾಟು ಚೆನ್ನಾಗಾಗುತ್ತೆ, ಅಥವಾ ಸಂಚಾರ ವೇಗವಾಗಿ ಆಗುತ್ತೆ ಅನ್ನೋ ಉದ್ದೇಶ ಇರುತ್ತೆ. ಆದ್ರೆ ಭಾರತದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ರಸ್ತೆಯ ಹಿಂದೆ ಒಂದು ಬೇರೆ ಕಥೆನೇ ಇದೆ. ಯಾಕಂದ್ರೆ ಈ ರಸ್ತೆ ಬರೀ ಮನುಷ್ಯರಿಗೆ ಮಾತ್ರ ನಿರ್ಮಿಸಿಲ್ಲ, ಇದು ಕಾಡಲ್ಲಿರುವಂತಹ ಕಾಡು ಜೀವಿಗಳು, ಕಾಡು ಪ್ರಾಣಿಗಳಿಗೂ ಸೇರಿಸಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇದೇ ಭಾರತದ ರೆಡ್ ರೋಡ್. ಆದ್ರೆ ಈ ರೋಡ್ ಅನ್ನ ಕೆಂಪು ಬಣ್ಣದಲ್ಲಿ ನಿರ್ಮಿಸೋಕೆ ಕಾರಣ ಏನು, ಮತ್ತೆ ಈ ರಸ್ತೆ ಹೇಗೆ ಸಾವಿರಾರು ಜೀವಿಗಳು, ಕಾಡು ಪ್ರಾಣಿಗಳನ್ನ ಉಳಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಟ್ರೆಂಡಿಂಗ್ ಗುರು ಕನ್ನಡ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಭಾರತದಲ್ಲಿ ರಸ್ತೆ ಅಭಿವೃದ್ಧಿ ವೇಗವಾಗಿ ಆಗ್ತಾ ಇದೆ, ಹೊಸ ಹೆದ್ದಾರಿಗಳಾಗ್ತಿದಾವೆ, ಪ್ರಯಾಣದ ಸಮಯ ಕಡಿಮೆ ಆಗ್ತಾ ಇದೆ. ಆದ್ರೆ ಈ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾದ್ರೂ ಕೂಡ ಒಂದು ಸಮಸ್ಯೆ ಇದೆ. ನಾವು ಕಾಡುಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ. ಎಡಕ್ಕೂ ಕಾಡು, ಬಲಕ್ಕೂ ಕಾಡು, ಆದ್ರೆ ಮಧ್ಯದಲ್ಲಿ ಓಡಾಡ್ತಿರುವಂತಹ ವಾಹನಗಳ ಒಂದು ರಸ್ತೆ. ಇಲ್ಲಿ ಕಾಡು ಪ್ರಾಣಿಗಳಿಗೆ ಇದು ಹೆದ್ದಾರಿ ಅನ್ನೋ ಪರಿಕಲ್ಪನೆ ಇರೋದಿಲ್ಲ. ಅವು ಸಾವಿರಾರು ವರ್ಷಗಳಿಂದ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಅವುಗಳಿಗೆ ರಸ್ತೆ ಅಂದ್ರೆ ಕೇವಲ ದಾಟಬೇಕಾಗಿರುವಂತಹ ಮತ್ತೊಂದು ಜಾಗ ಆಗಿದೆ. ಆದ್ರೆ ಸಮಸ್ಯೆ ಶುರುವಾಗೋದೇ ಇಲ್ಲಿ. ರಾತ್ರಿ ಸಮಯದಲ್ಲಿ ಅಥವಾ ಮುಂಜಾನೆ ಒಂದು ಜಿಂಕೆ ರಸ್ತೆ ದಾಟ್ತಾ ಇದೆ, ಒಂದು ಕರಡಿ ರಸ್ತೆ ದಾಟ್ತಾ ಇದೆ, ಅಥವಾ ಒಂದು ಹುಲಿ ರಸ್ತೆ ದಾಟ್ತಾ ಇದೆ ಅಂತ ಅನ್ಕೊಳ್ಳಿ. ಅದೇ ರಸ್ತೆಯಲ್ಲಿ ವೇಗವಾಗಿ ಬರ್ತಾ ಇರುವಂತಹ ಒಂದು ವಾಹನ ಆ ಪ್ರಾಣಿಗೆ ಡಿಕ್ಕಿ ಹೊಡಿತು ಅಂದ್ರೆ ಆ ಪ್ರಾಣಿಯ ಪ್ರಾಣ ಅಲ್ಲೇ ಕಳೆದು ಹೋಗುತ್ತೆ. ಮಧ್ಯಪ್ರದೇಶದ NH45 ಜಬಲ್ಪುರ್ ಮತ್ತೆ ಭೋಪಾಲ್ನ ಸಂಪರ್ಕಿಸುವಂತಹ ಒಂದು ಮಾರ್ಗ ಆಗಿದೆ. ಇದು ಭಾರತದ ಪ್ರಮುಖ ಹೆದ್ದಾರಿಗಳಲ್ಲಿ ಒಂದಾಗಿದೆ. ಆದ್ರೆ ಈ ಹೆದ್ದಾರಿ ಒಂದು ಅತ್ಯಂತ ಸೂಕ್ಷ್ಮ ಪರಿಸರ ಪ್ರದೇಶದಿಂದ ಹಾದು ಹೋಗುತ್ತೆ. ಈ ಹೆದ್ದಾರಿಯ ಸುತ್ತಮುತ್ತಲಿನ ಕಾಡುಗಳಲ್ಲಿ ಸುಮಾರು ಕಾಡು ಪ್ರಾಣಿಗಳು ವಾಸ ಮಾಡ್ತವೆ. ಈ ಪ್ರದೇಶ ಸುಮಾರು ಕಾಡುಗಳನ್ನ ಸಂಪರ್ಕಿಸುವಂತಹ ಒಂದು ವೈಲ್ಡ್ ಲೈಫ್ ಕಾರಿಡಾರ್ ಆಗಿದೆ. ಸರಳವಾಗಿ ಹೇಳಬೇಕು ಅಂದ್ರೆ ಅಲ್ಲಿರುವಂತಹ ಕಾಡು ಪ್ರಾಣಿಗಳು ಒಂದು ಕಾಡಿಂದ ಮತ್ತೊಂದು ಕಾಡಿಗೆ ಹೋಗುವಂತ ಅವುಗಳ ಮಾರ್ಗ ಆಗಿದೆ. ಆದ್ರೆ ಈ ಕಾಡಿನ ಮಧ್ಯದಲ್ಲಿ ಹೆದ್ದಾರಿ ನಿರ್ಮಾಣ ಆಗಿರೋ ಕಾರಣದಿಂದ ಇಲ್ಲಿರುವಂತಹ ಕಾಡು ಪ್ರಾಣಿಗಳು ಆ ಹೆದ್ದಾರಿನ ದಾಟ್ಕೊಂಡು ಮತ್ತೊಂದು ಕಾಡಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ವೇಗವಾಗಿ ಬರ್ತಾ ಇರುವಂತಹ ವಾಹನಗಳು ಆ ಕಾಡು ಪ್ರಾಣಿಗಳಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗಬಹುದು. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ತಜ್ಞರು ಹಲವು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು. ಅವ್ರಗಳ ಮುಂದೆ ಇದ್ದಂತಹ ಒಂದು ಪ್ರಶ್ನೆ ಏನಂದ್ರೆ, ರಸ್ತೆಯೂ ಇರಬೇಕು, ಪ್ರಾಣಿಗಳು ಸುರಕ್ಷಿತವಾಗಿರ್ಬೇಕು, ಹಾಗಾದ್ರೆ ನಾವು ಇಲ್ಲಿ ಏನು ತಂತ್ರನ ಉಪಯೋಗಿಸಬೇಕು ಅನ್ನೋದು. ಇಲ್ಲಿಂದನೇ ಹುಟ್ಟುಕೊಳ್ಳುತ್ತೆ ರೆಡ್ ರೋಡ್ ಅನ್ನೋ ಒಂದು ಕಲ್ಪನೆ. ಮೊದಲ ನೋಟಕ್ಕೆ ಅನ್ಸುತ್ತೆ ಇದು ಬರೀ ಕೆಂಪು ಬಣ್ಣದ ಒಂದು ರಸ್ತೆ ಆಗಿದೆ ಅಂತ. ಆದ್ರೆ ವಾಸ್ತವದಲ್ಲಿ ಹೇಳಬೇಕು ಅಂದ್ರೆ ಇದೊಂದು ವಿಜ್ಞಾನ ಆಧಾರಿತ ಸುರಕ್ಷಿತ ರಸ್ತೆ ಆಗಿದೆ. ಈ ಕೆಂಪು ಭಾಗದ ಹೆದ್ದಾರಿ ಕಡೆಗೆ ವಾಹನಗಳು ಬಂದಾಗ ವಾಹನ ಚಾಲಕನಿಗೆ ತಕ್ಷಣ ಅರಿವಾಗುತ್ತೆ ಇದು ಸಾಮಾನ್ಯವಾದ ರಸ್ತೆ ಅಲ್ಲ. ಸಾಮಾನ್ಯವಾಗಿ ಚಾಲಕ ವೇಗನ ಕಡಿಮೆ ಮಾಡ್ತಾನೆ, ಆದ್ರೆ ಇದು ಮನುಷ್ಯನ ಮನಸ್ಸಿನ ಮೇಲೆ ಸರಳವಾಗಿ ಬೀರುವಂತಹ ಪರಿಣಾಮ ಆಗಿದೆ. ನೀವು ಯೋಚನೆ ಮಾಡಬಹುದು ಇಲ್ಲಿ ಕೆಂಪು ಬಣ್ಣನೇ ಯಾಕೆ ಯೂಸ್ ಮಾಡಿದ್ರು ಅಂತ. ಹಳದಿ ಬಣ್ಣನ ಯೂಸ್ ಮಾಡಬಹುದಾಗಿತ್ತು, ಅಥವಾ ಬಿಳಿ ಬಣ್ಣ ಯೂಸ್ ಮಾಡಬಹುದಾಗಿತ್ತು. ಆದ್ರೆ ಕಾರಣ ಬೇರೆನೇ ಇದೆ. ಇಲ್ಲಿ ನಮ್ಮ ಮೆದುಳು ಕೆಂಪು ಬಣ್ಣ ಅಂದ್ರೆ ರೆಡ್ ಕಲರ್ ನ ಅಪಾಯ ಅನ್ನೋ ಒಂದು ಸೂಚನೆಯನ್ನ ತಗೊಳುತ್ತೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸ್ಟಾಪ್ ಕೂಡ ಕೆಂಪು ಬಣ್ಣದೇ ಆಗಿರುತ್ತೆ, ಹಾಗೂ ಎಚ್ಚರಿಕೆಯ ಫಲಕಗಳಲ್ಲಿ ಕೆಂಪು ಬಣ್ಣ ಇರುತ್ತೆ, ಅಪಾಯದ ಸೂಚನೆಗಳಲ್ಲಿ ಕೆಂಪು ಬಣ್ಣ ಇರುತ್ತೆ. ಹೀಗಾಗಿ ಚಾಲಕರು ದೂರದಿಂದನೇ ಕೆಂಪು ಬಣ್ಣದ ರಸ್ತೆಯನ್ನು ನೋಡಿದಾಗ ಅವರ ಮನಸ್ಸಿಗೆ ಸ್ವಯಂ ಚಾಲಿತವಾಗಿ ಅವರು ನಿಧಾನ ಮಾಡಬೇಕು ಅನ್ನೋದು ಒಂದು ಅರಿವಾಗುತ್ತೆ. ಆದ್ರೆ ಇಲ್ಲಿ ರೆಡ್ ರೋಡ್ ನ ಅತ್ಯಂತ ಅದ್ಭುತ ಭಾಗ ರಸ್ತೆ ಮೇಲಿಲ್ಲ, ರಸ್ತೆ ಕೆಳಗಡೆ ಇದೆ. ಹೌದು, ಈ ಯೋಜನೆಯಲ್ಲಿ ಅನೇಕ ವೈಲ್ಡ್ ಲೈಫ್ ಅಂಡರ್ ಪಾಸಸ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಇದು ವಿಶೇಷವಾಗಿ ಪ್ರಾಣಿಗಳಿಗಾಗಿ ನಿರ್ಮಿಸಲಾದಂತಹ ಸುರಂಗ ಮಾರ್ಗಗಳಾಗಿದ್ದಾವೆ. ಯೋಚನೆ ಮಾಡಿ, ಒಂದು ಹುಲಿ ರಸ್ತೆ ದಾಟಬೇಕಾದ್ರೆ ಅದು ರಸ್ತೆಯ ಮೇಲಿಂದನೇ ಹಾದು ಹೋಗಬೇಕಂತ ಏನಿಲ್ಲ, ಅದು ಈ ಸುರಂಗ ಮಾರ್ಗನ ಬಳಸಿ ಕೂಡ ಹೋಗಬಹುದಾಗಿದೆ. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನಂದ್ರೆ, ಈ ರಸ್ತೆಯ ಎರಡೂ ಬದಿಗಳಲ್ಲಿ ವಿಶೇಷವಾಗಿರುವಂತಹ ಬೇಲಿ ಕೂಡ ಹಾಕಲಾಗಿದೆ. ಈ ಬೇಲಿಗಳು ಪ್ರಾಣಿಗಳನ್ನ ನೇರವಾಗಿ ಅಂಡರ್ ಪಾಸ್ ಕಡೆಗೆ ಕರ್ಕೊಂಡು ಹೋಗ್ತವೆ. ಅಂದ್ರೆ ಪ್ರಾಣಿಗಳು ಹೆದ್ದಾರಿಯನ್ನ ದಾಟೋದಕ್ಕೆ ಮೇಲ್ಗಡೆಯಿಂದ ಬರೋ ಅವಶ್ಯಕತೆ ಇಲ್ಲ. ಒಂದು ಸಮಯದಲ್ಲಿ ನಾವೇನಾದ್ರೂ ಅಭಿವೃದ್ಧಿ ಮಾಡಬೇಕಾದ್ರೆ ಪ್ರಕೃತಿನ ಬಲಿ ಕೊಡಬೇಕಾಗ್ತಿತ್ತು. ಆದ್ರೆ ಇವಾಗ ಜಗತ್ತು ಹೊಸ ದಾರಿಯಲ್ಲಿ ಸಾಗ್ತಾ ಇದೆ. ಇಲ್ಲಿ ರಸ್ತೆಗಳು ನಿರ್ಮಾಣ ಆಗ್ತಿದಾವೆ, ಆದ್ರೆ ಪರಿಸರಕ್ಕೂ ಕೂಡ ಯಾವುದೇ ತರಹದ ಹಾನಿ ಆಗದೇ ಇರೋ ಹಾಗೆ ಸುರಕ್ಷತೆಯನ್ನ ಕೈಗೊಳ್ಳಲಾಗ್ತಿದೆ. ಇಲ್ಲಿ ರೆಡ್ ರೋಡ್ ಅತ್ಯುತ್ತಮ ಒಂದು ಉದಾಹರಣೆ ಆಗಿದೆ. ಇಲ್ಲಿ ಈ ರೆಡ್ ರೋಡ್ ಒಂದು ರಸ್ತೆ ಆಗಿಲ್ಲ, ಒಂದು ಸಂದೇಶ ಆಗಿದೆ. ಮಾನವನ ಅಭಿವೃದ್ಧಿ ಹಾಗೂ ಪ್ರಕೃತಿ ಎರಡು ಒಟ್ಟಿಗೆ ಸಾಗಬಹುದಾದಂತಹ ಒಂದು ಸಂದೇಶ. ಮೇಲ್ನೋಟಕ್ಕೆ ಕೆಲವೊಬ್ಬರಿಗೆ ಇದು ಬರೀ ಕೆಂಪು ರಸ್ತೆ ಆಗಿರಬಹುದು, ಆದ್ರೆ ಇದು ಹಿಂದೆ ಇರುವಂತಹ ಉದ್ದೇಶ ಎಷ್ಟೋ ಕಾಡು ಪ್ರಾಣಿಗಳಿಗೆ ಉಳಿಸುವಂತಹ ಪ್ರಯತ್ನ ಆಗಿದೆ. ಬಹುಶಃ ಇದೇ ಕಾರಣಕ್ಕೆ ಇದು ಭಾರತದ ಅತ್ಯಂತ ವಿಶೇಷ ಹೆದ್ದಾರಿಗಳಲ್ಲೊಂದಾಗಿದೆ. ಯಾಕಂದ್ರೆ ಈ ರಸ್ತೆ ಕೇವಲ ಸ್ಥಳಗಳನ್ನ ಸಂಪರ್ಕಿಸೋದಿಲ್ಲ, ಜೀವಗಳನ್ನು ಕೂಡ ಸಂಪರ್ಕಿಸುತ್ತೆ. ಒಂದು ರಸ್ತೆ, ಒಂದು ಯೋಚನೆ, ಸಾವಿರಾರು ಜೀವಿಗಳ ರಕ್ಷಣೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆದಷ್ಟು ಹೆಚ್ಚು ಈ ವಿಡಿಯೋನ ನಿಮ್ಮ ಗೆಳೆಯರ ಜೊತೆ ನೀವು ಶೇರ್ ಮಾಡಿ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಟ್ರೆಂಡಿಂಗ್ ಗುರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.